ಸ್ನೇಹಿತರೆ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಿರುವಂಥ ನಿಮ್ಮನೆ ಊಟ ಚಂದ್ರು ಸರ್. ನಿಮ್ಮೆಲ್ರಿಗೂ ಅವರು ಫೇಮಸ್ ಡೈಲಾಗ್ ನಿಮಗೆ ಎಲ್ರಿಗೂ ಗೊತ್ತೇ ಇದೆ. ಬೆಳ್ಳುಳ್ಳಿ ಕಬಾಬ್ ಮತ್ತು ಕರಿಮಣಿ ಮಾಲೀಕ ಏನು ರಾಹುಲ ಎಸ್ ಚಂದ್ರು ಸರ್ ಅವರ ಪತ್ನಿಯವರು ಕೂಡ ಇಲ್ಲಿ ಇರುವಂಥದ್ದು. ಸೊ ಅವ್ರನ್ನೂ ಕೂಡ ಮಾತನಾಡ್ತೀನಿ. ಯಜಮಾನರು ದಿಢೀರಂತ ಫೇಮಸ್ ಆಗಿದೆ, ಎಷ್ಟು ಖುಷಿ ಇದೆ. ಜೊತೆಯಲ್ಲಿ ಹೋಟೆಲ್ ಕೂಡ ಒಳ್ಳೆ ಸರ್ವಿಸ್ ನೀಡ್ತಾ ಇರುವಂಥದ್ದು. ಸೊ ಅದ್ರ ಕುರಿತು ಮಾತನಾಡ್ತೀನಿ. ಮೇಡಮ್, ಮೊದಲಿಗೆ ಮೇಡಮ್ ನಿಮ್ಗೆ ಎಷ್ಟು ಖುಷಿ ಆಯಿತು ಮೇಡಮ್ ಸರ್ ದಿಢೀರಂತ ಈ ರೀತಿ ಒಂದು ಫೇಮಸ್ ಆಗಿದೆ? ತುಂಬ ಖುಷಿ ಆಯಿತು ಸರ್, ತುಂಬ ಖುಷಿಯಾಗಿದೆ. ಅವ್ರ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. 32 ಇಯರ್ಸ್ ಆಯಿತು ಹೋಟ್ಲು ಮಾಡಿ ನಾವು. ಇವತ್ತು ಅವ್ರಿಗೆ ಕಷ್ಟಕ್ಕೆ ಒಂದು ದೇವರು ಆಶೀರ್ವಾದ ಮಾಡಿದ್ದಾನೆ ಅಷ್ಟೇ. ಮೇಡಮ್, ಅವ್ರ ಹಿಂದೆ ಇರೋವಂಥ ದೊಡ್ಡ ಶಕ್ತಿ ನೀವೇನಾ ಅಂತೇಳಿ ಮೇಡಮ್. ಹೆಂಗೆ ಈ ರೆಸಿಪಿ ಎಲ್ಲ ಅವ್ರಿಗೆ ಹೆಂಗೆ ಗೊತ್ತು? ಈ ಬೆಳ್ಳುಳ್ಳಿ ಕಬಾಬ್ ಅನ್ನೋದೇ ಒಂದು ಫೇಮಸ್ ಆಗೋಯ್ತು ಮೇಡಮ್. ಅವ್ರ ತಾಯಿ ಸರ್, ಅವ್ರ ತಾಯಿನೇ ಅಡುಗೆ ಎಲ್ಲ ಅವ್ರಿಗೆ ಕಲಿಸಿದ್ದು. ಹಾಗಾಗಿ ಅವ್ರ ಕೈಯಲ್ಲಿ ಅವ್ರ ತಾಯಿ ರುಚಿನೇ ಇರೋದು. ಓಕೆ ಮೇಡಮ್, ಇನ್ನು ನಿಮ್ಮ ಹುಡುಗ ರಾಹುಲ ಕೂಡ ಮೇಡಮ್ ಇಡೀ ಫೇಮಸ್ಸು, ಇಡೀ ಸ್ಟೇಟ್ ಅಲ್ಲ ಮೇಡಮ್, ನಮ್ಮ ಇಡೀ ದೇಶಕ್ಕೆ ಫೇಮಸ್. ಹೊರ ದೇಶದಲ್ಲೂ ಕೂಡ ಇವಾಗ ಒಂದು ಕ್ಲಿಪ್ ತೋರಿಸಿದ್ರು, ಬೇರೆ ಫಾರಿನಿಂದ ಯಾರೋ ಒಬ್ಬರು ಕ್ಲಿಪ್ ಕಳಿಸಿರೋಂಥದ್ದು. ಸೊ ಎಷ್ಟು ಖುಷಿ ಅನ್ಸುತ್ತೆ, ನಿಮ್ಮ ಹುಡುಗ ಕೂಡ ಫೇಮಸ್ ಆಗಿದೆ. ಅವರು ಸರ್ ತುಂಬ ಊರುಗಳಿಂದ ಫೋನು, ಫಾರಿನ್ಗಳಿಂದ ಫೋನು ಎಲ್ಲ ಫೋನ್ ಮಾಡಿ, ಅಲ್ಲೆಲ್ಲ ಅಭಿಮಾನಿಗಳಿದ್ದಾರೆ, ಎಲ್ಲ ಫೋನ್ಗಳು ಕಾಲೆಲ್ಲ ಬರ್ತಾ ಇದೆ. ಅಲ್ಲಿಂದ ಬರ್ತಾರೆ ಸರ್, ಕೆನಡಾದಿಂದ ಬರ್ತಾರೆ ಊಟಕ್ಕೆ. ಇಲ್ಲಿ ಸುಮಾರು ಜನ ಓದ್ವಿಕ್ಕೂ ಬಂದಿದ್ದರು. ಖುಷಿ ಆಗ್ತಾಯಿದೆ ಸರ್ ತುಂಬ ಅಷ್ಟೇ. ಮೇಡಮ್, ನಿಮಗೆ ಇಲ್ಲಿ ಕಸ್ಟಮರ್ನ ಮ್ಯಾನೇಜ್ ಮಾಡೋದ್ರ ಜೊತೆಯಲ್ಲಿ ಈ ಫೇಮಸ್ನು ಕೂಡ ಮ್ಯಾನೇಜ್ ಮಾಡೋವಂಥ ಒಂದು ಅನಿವಾರ್ಯ ಬಂದ್ಬಿಟ್ಟಿದೆ. ಬಂದವರೆಲ್ಲ ಕೇಳ್ತಾ ಇರ್ತಾರೆ. ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಅನ್ಸುತ್ತೆ? ಈಗೆಲ್ಲ ಕೇಳ್ತಾರೆ ಸರ್, ಇಂಟರ್ವ್ಯೂ ತೊಗೊಳ್ತೀವಿ, ನನಗೆ ಫೋನ್ ನಾನೇ ಅಟೆಂಡ್ ಮಾಡೋದು. ಮೇಡಮ್ ಇಂಟರ್ವ್ಯೂ ತೊಗೋಬೋದಾ ಹಾಗೆ ಅಂತ ಕೇಳ್ತಾರೆ. ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್, ತುಂಬ ಖುಷಿ ಆಗ್ತಾ ಇದೆ ಅಷ್ಟೇ. ಮೇಡಮ್, ಕಸ್ಟಮರ್ಸ್ ಎಷ್ಟು ಖುಷಿ ಪಡ್ತಾರೆ ಮೇಡಮ್ ಇಲ್ಲಿ ಬಂದಾಗ? ಯಾಕಂದರೆ ಹೋಟೆಲ್ ಆಲ್ರೆಡಿ ಫೇಮಸ್ ಆಗಿತ್ತು, ಅದ್ರ ಜೊತೆಯಲ್ಲಿ ಚಂದ್ರು ಸರ್ ಕೂಡ ಇತ್ತೀಚೆಗೆ ಫೇಮಸ್ ಆಗ್ತಾರೆ. ಒಂದು ಕಸ್ಟಮರ್ ರೆಸ್ಪಾನ್ಸ್ ಹೆಂಗಿದೆ? ತುಂಬ ಸರ್, ತುಂಬ ಜನ ಸೆಲ್ಫಿಗಳು ತಗೊಳ್ಳೋದು, ವಿಡಿಯೋ ಮಾಡ್ಕೊಳ್ಳೋದು. ಈಗ ಜಾಸ್ತಿ ಊಟ ಮಾಡೋಕ್ಕೆ ಬಂದವ್ರು ಪ್ರತಿಯೊಬ್ಬರು ದಿನಕ್ಕೊಂದು 100 ಜನ ಆದರೂ ಸೆಲ್ಫಿ ತಗೊಳ್ತಾರೆ. ಖುಷಿಯಾಗುತ್ತೆ. ಓಕೆ ಮೇಡಮ್, ಹಿಂಗೆಲ್ಲ ಆಗುತ್ತೆ ಅಂತ ನಿರೀಕ್ಷೆ ಮಾಡಿದ್ರಾ ನೀವು ಅಂತ? ಖಂಡಿತವಾಗ್ಲೂ ಇಲ್ಲ ಸರ್, ಇದೊಂಥರ ಕನಸ್ತಾರ ಆಗಿಬಿಟ್ಟಿದೆ ಅಷ್ಟೇ. ಮನೇಲೆಲ್ಲ ಏನು ಹೇಳ್ತಾರೆ ಮೇಡಮ್ ಇದು ದಿಢೀರಂತ ಈ ರೀತಿ ಸರ್ ಫೇಮಸ್ ಆಗಿರುವಂಥದ್ದು? ಮನೇಲೆಲ್ಲ ಎಷ್ಟು ಖುಷಿ ಪಡ್ತಾರೆ? ಮಕ್ಕಳೆಲ್ಲ ತುಂಬ ಖುಷಿ ಪಡ್ತಾ ಇದ್ದಾರೆ ಸರ್. ಮಕ್ಕಳನ್ನೆಲ್ಲ ಇವಾಗ ಗುರ್ತಿಸ್ತಾ ಇದ್ದಾರೆ ಹೊರಗಡೆ, ನೀವು ಚಂದ್ರು ಅವ್ರ ಮಕ್ಕಳ ಅಂತ ಕೇಳ್ತಾ ಇದ್ದಾರೆ. ಸಾಕು ಸರ್, ಅಷ್ಟೇ ಸಾಕು ನಮಗೆ. ಮುಂದಿನ ಕಡೆದಾಗಿ ಮೇಡಮ್, ಮುಂದಿನ ನಿಮ್ಮ ಗುರಿ ಏನು ಮೇಡಮ್? ಅಂದರೆ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದೀರಿ, ಸರ್ ಕೂಡ ಸಾಕಷ್ಟು ಹೆಸರು ಗಳಿಸಿದ್ದಾರೆ. ಮುಂದಿನ ನಿಮ್ಮ ಏನು? ಇಲ್ಲ ಸರ್, ಅದೇ ನಾವು 32 ಇಯರ್ಸಿಂದ ಮಾಡ್ಕೊಂಡೇ ಬಂದಿದ್ದೀವಿ ಹೋಟ್ಲು ಬಿಸ್ನೆಸ್ಸು. ಹಾಗಾಗಿ ಇನ್ನು ಮುಂದಕ್ಕೂ ಅದೇ ಥರನೇ ನಾವು ಮೇಂಟೈನ್ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಚಂದ್ರು ಸರ್ ಅವರ ಪತ್ನಿಯವರು ಹೇಳಿದಂಥ ಮಾತುಗಳು. ಅವರ ಯಜಮಾನರು ದಿಢೀರ್ ಅಂತೇಳಿ ಫೇಮಸ್ ಆಗಿರುವಂಥದ್ದು. ಆಲ್ರೆಡಿ ಹೋಟೆಲ್ ಸಾಕಷ್ಟು ಖ್ಯಾತಿ ಗಳಿಸಿತ್ತು. ಸೊ ಇನ್ನೂ ಇದೇ ರೀತಿ ಸರ್ವಿಸ್ ಕೊಡ್ತಾ ಜನರಿಗೆಲ್ರಿಗೂ ಖುಷಿ ಪಡಿಸ್ತಾ ಹೋಗ್ತೀವಿ ಅಂತ ಹೇಳಿರುವಂಥ ಮಾತುಗಳು. ಇನ್ನಷ್ಟು ಎಂಟರ್ಟೈನ್ಮೆಂಟ್ ಕುರಿತಾದ ಸಾಕಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ 12 ಕನ್ನಡ. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.